ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ. ನಾನು ಸೆಪ್ಟೆಂಬರ್ 1ರಿಂದ ಬಿ ಜೆ ಪಿ 170 ಕಿಲೋಮೀಟರ್ ಪಾದಯಾತ್ರೆ ಮಾಡುತ್ತಂತೆ. ಯಾಕೆ? ಅದೇ ನಾಗೇಂದ್ರನ ಹಗರಣನೀಗ ತಾಳಲಾರದೆ ಅವರು ರಾಜೀನಾಮೆಗೋಸ್ಕರವಾಗಿ ತೀವ್ರ ಪೈಪೋಟಿ ಮಾಡ್ತಾ ಇದ್ದಾರೆ. ಮತ್ತು ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಹೋರಾಟ ತೀವ್ರಕ್ಕೆ ಏರಿದೆ. ಆಮೇಲೆ ದೆಹಲಿ, ಜಾರ್ಖಂಡ್ ಬಳಿ ಈಗ ಬಿಹಾರದಲ್ಲಿ ಜಂಜಿ ಹೋರಾಟ ಶುರುವಾಗಿದೆ. ಮತ್ತು ಇನ್ನೊಂದೇನಪ್ಪ ಹಂಗಂದರೆ, CM ಕಚೇರಿಗೆ ನುಗ್ಗಲು ಯತ್ನಿಸಿದ ABVP ಸ್ಟೂಡೆಂಟ್ಸ್ಗಳನ್ನೀಗ ಅರೆಸ್ಟ್ ಮಾಡಲಾಗಿದೆ. ಅವ್ರಿಗೆ ಯಾರಿಗೋ ಇಬ್ಬರಿಗೆ ಇದು ಕೈಯಲ್ಲೆಲ್ಲ ಏಟಾಗಿದ್ದರೆ ಅವ್ರಿಗೆ ಎಂಥ ಮಾತ್ರೆ ಕೊಟ್ಟಿದ್ದಾರೆ ಗೊತ್ತಾ? ಎಕ್ಸ್ಪೈರ್ ಆಗಿರತಕ್ಕಂಥ ಮಾತ್ರೆಗಳು ಕೊಟ್ಟಿದ್ದಾರೆ. ಪೊಲೀಸ್ನವ್ರು ಇನ್ನೆಂಥ ಬುದ್ಧಿವಂತರು ನೋಡಿ. ಪೊಲೀಸ್ ಸ್ಟೇಷನ್ಲೇ ಆಗಿದ್ದು ಘಟನೆ. ಅಟ್ಲೀಸ್ಟು ಅವರಿಗೆ ಮಾನವೀಯತೆ ದೃಷ್ಟಿನೂ ಇಲ್ವಾ? ಏನಾದ್ರು ನಾಳೆ ಹೆಚ್ಚು ಕಡಿಮೆ ಆಗಿ ಆ ಮಾತ್ರೆನಿಗೆ ತಿಂದು ಏನಾದ್ರು ಹೆಚ್ಚು ಕಡಿಮೆ ಆದರೆ ನೀವು ಲಾಕಪ್ ಡೆತ್ ಅನುಭವಿಸ್ತೀರಲ್ವ ಪೊಲೀಸ್ನವರೇ? ಏನು ಯೋಚನೆ ಇಲ್ವಾ? ಯಾರೋ ಕೊಟ್ಟರು ಅಲ್ಲ, ಯಾರೋ ಕೊಡಲಿಲ್ಲ ಅಂದರೂ ಅಲ್ಲ, ನೀವು ನೋಡಬೇಕಲ್ವ? ಮತ್ತು ಇನ್ನೊಂದೇನಪ್ಪ ಅಂದರೆ, ಪಶು ವೈದ್ಯಾಧಿಕಾರಿ ಪರೀಕ್ಷೆ ಬರೆದ 329 ಅಭ್ಯರ್ಥಿಗಳಿಗೆ ತನಿಖೆ ಬಿಸಿ ಮುಟ್ಟಿಸಿದ್ದಾರೆ ಇಡಿಯವರು. ಚೆನ್ನಾಗಿದೆ ಅಲ್ವಾ? ಇದು ಹೆಂಗಿದೆ ನೋಡಿದ್ರಾ? ಮತ್ತು ನಾಗೇಂದ್ರ ರಾಜೀನಾಮೆ ಕೊಡಬೇಕು ಅಂತ BJP ಅವರು ಹೋರಾಟ ಮಾಡ್ತಾಯಿದ್ದಾರೆ. ಅದರಲ್ಲಿ ಈಗ ವಾಲ್ಮೀಕಿ ಹಗರಣ 189 ಕೋಟಿ ರೂಪಾಯಿ ಅವ್ಯವಹಾರನೀಗ ಎಷ್ಟು ಸುಲಭವಾಗಿ ಇವರು ಕಾಂಗ್ರೆಸ್ನವರು ಎಷ್ಟು ಈಜಿಯಾಗಿ ಅದನ್ನೀಗ ಡೀಲ್ ಮಾಡ್ತಾರೆ. ಹೆಂಗಂತಂದರೆ, ಕಾಂಗ್ರೆಸ್ನವ್ರಿಗೆ ಅದೇ ಯಾವತ್ತೇ ಹೇಳಿದ್ದೆ ನಾನು, ಹೆಡ್ ಮಾಸ್ಟರ್ ಆಫ್ ಯಾರು ಇದ್ದಾರೆ ಹಂಗಂದರೆ ಹೆಡ್ ಮಾಸ್ಟ್ರು ಅಂತಂದರೆ ಕಾಂಗ್ರೆಸ್ಸೇ ಹೆಡ್ ಮಾಸ್ಟ್ರು. ಎಲ್ಲರಿಗೂ ಲೆಕ್ಚರ್ ಕೊಡೋದು, ಎಲ್ಲರಿಗೂ ಯಾರಿಗೆ ಏನೇನೋ ಯಾವ್ಯಾವ ರೀತಿ ಭ್ರಷ್ಟಾಚಾರ ಮಾಡ್ಬೋದು ಅನ್ನೋದಕ್ಕೆ ತೋರಿಸ್ಕೊಡೋಕ್ಕೆ ಇರ್ತಕ್ಕಂಥದ್ದು ಪಕ್ಷ ಯಾವ್ದಾದ್ರು ಐತೆ ಅಂತಂದರೆ ಅದು ಕಾಂಗ್ರೆಸ್ ಅಂತ. ಈಗ ಒಂದು ಸಣ್ಣ ಸುದ್ದಿ ಬರ್ತಾ ಇದೆ. ಆ ಸುದ್ದಿ ಏನಪ್ಪ ಹೇಳ್ತಾ ಇದೆ ಹಂಗಂದರೆ, ನಾಗೇಂದ್ರನೇ ಮುಖ್ಯಮಂತ್ರಿಗಳಿಗೆ ಫೋನ್ ಮಾಡಿ, ನಾನು ಪಕ್ಷಕ್ಕೆ ಮತ್ತು ನನಗೆ ಪಕ್ಷಕ್ಕೆ ತೊಂದರೆ ಆಗುತ್ತೆ, ಅದರಿಂದ ನಾನೇ ಸ್ವತಃ ಸ್ವಯಂ ಪ್ರೇರಿತನಾಗಿ ರಾಜೀನಾಮೆ ಕೊಡ್ತೀನಿ ಅಂತ ಮುಖ್ಯಮಂತ್ರಿಗೆ ಫೋನ್ ಮಾಡಿ ಹೇಳಿದ್ದಾರೆ ಅಂತ ಸುದ್ದಿ. ಸ್ವಯಂ ಪ್ರೇರಿತ ಅಂದರೆ ಏನು? ಮೊದಲೇ ಕೊಟ್ಬಿಟ್ಟಿದ್ರೆ ಅಲ್ಲಿ ಸದನನಾರು ನಡೆಯೋದ ಇನ್ನೊಂದು 3 ದಿನ ಇತ್ತು. ಅದನ್ಯಾಕೆ ಅದನ್ನೀಗ ಇಟ್ಕೊಂಡ್ರಿ? ಅಡ್ಜರ್ನ್ ಮಾಡಲಿ ಅಂತ. ಸದನನೀಗ ನಿನಗೋಸ್ಕರನೇ ಅವರು ಕ್ಲೋಸ್ ಮಾಡಿದ್ದಾರೆ ಅಂದರೆ ನಿಮ್ಮ ಕಾಂಗ್ರೆಸ್ನವರ ಬುದ್ಧಿವಂತಿಕೆ ಎಷ್ಟರ ಮಟ್ಟಿಗಿದೆ ನೋಡಿದ್ರಾ? ಸದನ ನಡೀಲಿಲ್ಲ ಅಂದರೂ ಪರವಾಗಿಲ್ಲ, ಆದರೆ ನೀವುಗಳು ಮಾತ್ರ ಸೇಫಾಗಿರಬೇಕು ಅಲ್ವಾ? ಅದಕ್ಕೋಸ್ಕರವಾಗಿ ನೀವೇನು ಮಾಡಿದ್ರಿ? ಸದನನೇ ಅಡ್ಜರ್ನ್ ಮಾಡಿಬಿಟ್ರಿ. ಟಿವಿನಲ್ಲಿ ಪೇಪರ್ನಲ್ಲಿ ಸುದ್ದಿ ಆಗ್ತಾಯಿದೆ ಏನಂತ, ಈಗ DK ಶಿವಕುಮಾರ್ಗೆ ಮುಖ್ಯಮಂತ್ರಿಗಳಿಗೆ ಫೋನ್ ಮಾಡಿ, ನಾಗೇಂದ್ರ ರಾಜೀನಾಮೆ ನೀಡ್ತೀನಿ ನನ್ನ ಸ್ವಂತ ಇಚ್ಛೆಯಿಂದ, ನೀವು ಯಾವಾಗ ಕೇಳಿದ್ರು ನಾನು ತಯಾರಾಗಿದ್ದೀನಿ ಹಿಂಗಂತ ಹೇಳಿದಾರಂತೆ. ಅದಕ್ಕೆ ಅವ್ರೇನು ಹೇಳ್ತಾವ್ರೆ, ಇಲ್ಲ ನೀನು ಈಗ ಕೊಡಬೇಡ, ನಾನು ನಾಳೆ ಇದಕ್ಕೆ ಹೋಗ್ತೀನಿ, ಡೆಲ್ಲಿಗೆ ಹೋಗ್ತಾಯಿದ್ದೀನಿ, ನಾಳೆ ಡೆಲ್ಲಿಗೆ ಹೋಗ್ಬಿಟ್ಟು ಬಂದು ಅಲ್ಲಿ ವರಿಷ್ಠರಿಗೆ ಕೇಳ್ತೀನಿ,
ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಕೇಳಿಕೊಂಡು ಬಂದು ನಿನಗೆ ಹೇಳ್ತೀನಿ ಆವಾಗ ಕೊಡುವಂಗಂತ ಹೇಳವ್ರಂತೆ. ಕೇಳೋದೇನು ಕೊಡೋದೇನು, ಕೊಡ್ತೀನಿ ಅಂತ ತಯಾರಾದ ಮೇಲೆ ಈಸ್ಕೋಬೇಕು ತಾನೇ. ಅದು ಬಿಟ್ಟು ಇವ್ರದೊಂದು ಏನು ಹೇಳೋದು ಅಂತ ಅರ್ಥ ಆಯ್ತಾ ಇಲ್ಲ. ಕೊಡಪ್ಪ, ಯಾರಾದ್ರೇನು ಯಾರು ಕೊಟ್ರೇನು ಎಲ್ಲ ಒಂದೇನೆ, ಎಲ್ಲೋಗ್ಬಿಟ್ರೇನು ಎರಡಾಗ್ಬಿಡುತ್ತಾ? ಅವ್ರು ಕೊಡಬೇಡ ಹಂಗಂತ ಹೇಳ್ತಾರೇನು? ಯಾಕೆ ಹೇಳಿ, ಬರೋ ಕಮಿಷನ್ ನಿಂತೋಯ್ತದಲ್ಲ, ಹೆಂಗೆ ನಿಂತೋಗ್ಬಿಡುತ್ತೆ? ಅದಕ್ಕೋಸ್ಕರವಾಗಿ ಇದು ಇಲ್ಲಿ ಇವರು 170 ಕಿಲೋಮೀಟ್ರು ಹೆಚ್ಚು ಕಡಿಮೆ ಪಾದಯಾತ್ರೆ ಮಾಡ್ತೀವಿ ನಾವು, ಕಾಂಗ್ರೆಸ್ಗೆ ಧಿಕ್ಕಾರ ಕೂಕ್ಕೊಂಡು ತಿರುಗಾಡ್ತೀವಿ ಹಿಂಗಂತ ಇವರು BJP ಅವರು. ಇದು ಹೆಂಗಿದೆ ನೋಡಿದ್ರಾ? ಇದು ರಾಜ್ಯ ಸರ್ಕಾರಕ್ಕೆ ಆಗುವಂಥ ಅವಮಾನ ಅನ್ನೋದೀಗ ಮರ್ತ್ಬಿಟ್ಟವ್ರಲ್ವ DK ಶಿವಕುಮಾರ್ ಅವರು. ಹೆಂಗಾರು ಮಾಡಿ ಇದನ್ನು ಸಂಭಾಳಿಸ್ಕೊಂಡು ತಗೊಂಡೋಗ್ಬೇಕಾಗುತ್ತೆ ಹಿಂಗಂತ ಕಾಯ್ತಾ ಇದ್ರೇನೋ, ಅದು ಆಗಲಿಲ್ಲ. ಈಗ ಅವರೇ ಯಾರು ನಾಗೇಂದ್ರನೇ ಒಪ್ಕೊಂಬಿಟ್ಟಿದ್ದಾರೆ, ನಾನು ನನ್ನಿಂದ ಪಕ್ಷಕ್ಕಾಗಲಿ ಇಲ್ಲ ನನ್ನ ಸ್ವಇಚ್ಛೆಯಿಂದ ನಿಮ್ಗೆಲ್ಲರಿಗೂ ತೊಂದರೆ ಆಗುತ್ತೆ ಅಂತಂದರೆ ನಾನು ಮಂತ್ರಿಯಾಗಿ ಮುಂದುವರಿಯಲು ಸಾಧ್ಯವಿಲ್ಲ, ನಾನೇ ರಾಜೀನಾಮೆ ಕೊಡ್ತೀನಿ ಹಿಂಗಂತ ಹೇಳಿದ್ದಾರೆ ಹಿಂಗಂತ ಒಂದು ಸುದ್ದಿ. ಅಲ್ಲ, ಒಂದು ಸುದ್ದಿ ಅಲ್ಲ, 2 ಸುದ್ದಿನೂ ಅದೇನೆ. ಆದರೆ ನಾನು ಹೇಳೋದು ಏನಪ್ಪ ಅಂದರೆ, ಫಸ್ಟೇ ಕೊಟ್ಬಿಟ್ಟಿದ್ರೆ ಚೆನ್ನಾಗಿತ್ತಲ್ವ? ಅದಕ್ಕೆ ಯಾಕಪ್ಪ ಇಷ್ಟು ನಾನು ಅಂತೀರಾ? ತಪ್ಪಾಗಿದೆ, ತಪ್ಪನಿಗೆ ಸರಿ ಹೆಂಗೆ ಮಾಡ್ಕೋಬೇಕು ಅದ್ರ ಬಗ್ಗೆ ಯೋಚನೆ ಮಾಡಲ್ವಲ್ಲ. ಎಲ್ಲರೂ ಅಷ್ಟೇ, ಪ್ರತಿಯೊಬ್ಬರೂ ಅವರೇನು ಕಮ್ಮಿ ಅಲ್ಲ, ನೀವೇನು ಜಾಸ್ತಿ ಅಲ್ಲ. ನಾನು ಹೇಳೋದು ಈಗ ಆಗಿರ್ತಕ್ಕಂಥ ಆಡಳಿತ ಪಕ್ಷದಲ್ಲಿ ಇಂಥವ್ರೊಬ್ಬ ಏನೋ ಲಂಚಕೋರ ಭ್ರಷ್ಟಾಚಾರಿ ಇದ್ದಾನೆ ಹಂಗಂತ ಗೊತ್ತಾದ್ರೂ ಕೂಡ ನಾವು ಮುಂದುವರಿಸೋದು ಸರಿಯಲ್ಲ ಹಂಗಂತ ಯೋಚನೆ ಇರಬೇಕು. ಅರ್ಥ ಆಯ್ತಾ? ಅದನ್ನು ಹೆಂಗಾರು ಮಾಡಿ ನಾನು ನಿಭಾಯಿಸ್ಕೊತೀನಿ, ನಾನು ನಡ್ಕೊಂಡು ಹೋಗ್ತೀನಿ ಹಿಂಗಂತ ಇದನ್ನು ಮಾಡೋದು ಸರಿಯಾದ ಕ್ರಮವಲ್ಲ. ಅರ್ಥ ಆಯ್ತಾ? ನಾವು ಯಾವಾಗೂ ಪರಿಶುದ್ಧವಾಗಿದ್ದೀವಿ ಹಿಂಗಂತಲೇ ನೋಡ್ಕೊಂಡು ಹೋಗ್ಬೇಕು ಬಿಟ್ಟರೆ, ಪರಿಶುದ್ಧ ಎಷ್ಟೇ ಪರಿಶುದ್ಧವಾದ್ರೂ ಪರಿಶುದ್ಧ ಅನ್ನೋದು ಹೊರಡಿರಬೇಕು. ಅದು ಇಲ್ವಲ್ಲ ಕಾಂಗ್ರೆಸ್ಸಲ್ಲಿ ಇಲ್ಲ ಹಂಗಂತಂದರೆ ಆ ನಾಗೇಂದ್ರನಿಗಾರು ಬುದ್ಧಿ ಬೇಕಲ್ಲ. ವಾಲ್ಮೀಕಿ ಹಗರಣ, ವಾಲ್ಮೀಕಿದು ಬಡವ್ರ ದುಡ್ಡಯ್ಯ, ಬಡವ್ರ ದುಡ್ಡಿಗೆ ನೀನು ಎತ್ಕೊಂಡು ಖರ್ಚು ಮಾಡಿದೆ ಹಂಗಂತ ಸುದ್ದಿ ಆಗಿದೆ. ಇದು ಈ ಥರ ಆಗಿ 50 ಜನಕ್ಕೋ 60 ಜನಕ್ಕೋ ಖಾತೆಗಳಿಗೆ ಹೋಗಿದೆ, ವರ್ಗಾವಣೆ ಆಗಿದೆ ಹಿಂಗಂತೆಲ್ಲ CID ಅವರು ED ಅವರು ಹೇಳವ್ರೆ. ಹಂಗೂ ನೀವು ಅದನ್ನೀಗ ಇಲ್ಲ ಅಂತಲೇ ಸಾಧನೆ ಮಾಡ್ತೀರಲ್ಲ. ಮತ್ತು ಈಗ ಪ್ರಾಸಿಕ್ಯೂಷನ್ಗೆ ಹೋಗಿದೆ, ಪ್ರಾಸಿಕ್ಯೂಷನಲ್ಲಿ ಏನು ಹೇಳ್ತಾರೆ? ಪ್ರಾಸಿಕ್ಯೂಷನು ಇವರೇನು ಕೇಳಿದ್ರು? ಈಗ ನಿಮ್ಮನ್ನೇ ಕೇಳವ್ರೆ. ಯಾರಿಗೆ? ನಿಮ್ಮ ಸಂಪುಟ ಸಭೆಯಲ್ಲಿ ಏನು ಹೇಳ್ತೀರಾ ಇದಕ್ಕೆ ಅಂತ? ನಿಮ್ಮ ಸಂಪುಟ ಸಭೆಯಲ್ಲಿ ಏನು ಹೇಳ್ತೀರಾ ಈಗ? ಅವನು ಸರಿಯಾಗಿದ್ದಾರೆ ಹಂಗಂತ ಹೇಳ್ತೀರಾ ಈಗ? ಸರ್ಕಾರಕ್ಕೆ ಏನು ಉತ್ತರ ಕೊಡ್ತೀರಾ ಈಗ ಹೇಳಿ? ಅಲ್ಲ, ಯಾವಾಗೂ ಒಂದು ಕೊಕ್ಕೆ ಇಕ್ಕೊಂಡು ಕೊಕ್ಕೆ ಹಂಗೆ ಮಾತಾಡಿದ್ರೆ ಚೆನ್ನಾಗಿರಲ್ಲ. ಅದನ್ನೀಗ ಬಿಡಿಸ್ಕೊಂಡು ಮುಂದಕ್ಕೆ ಹೋಗ್ಬೇಕು ಅಂತಂದರೆ ಒಂದಲ್ಲ ಒಂದು ರೀತಿಯ ನ್ಯಾಯಬದ್ಧವಾಗಿ ಇರ್ತಕ್ಕಂಥ ವಿಷಯಗಳಾಗಬೇಕು. ನ್ಯಾಯಬದ್ಧವಾಗಿ ವಿಷಯ ಇಲ್ಲ ಹಂಗಂದರೆ ಯಾವ ರೀತಿ ಸಾಧ್ಯ ಆಗುತ್ತೆ? ಈಗ ಪ್ರಾಸಿಕ್ಯೂಷನ್ಗೆ ಹೆಂಗೂ ರಾಜ್ಯಪಾಲರು ಇವತ್ತೆಲ್ಲ ನಾಳೆ ಸಹಿ ಹಾಕ್ತಾರೆ. ಸಹಿ ಆದಮೇಲೆ ಇವನನ್ನು ಅರೆಸ್ಟ್ ಮಾಡ್ತಾರೆ, ಮತ್ತೆ ಜೈಲಿಗೆ ಹೋಯ್ತಾನೆ. ಬೇಕಾಗಿತ್ತ ಇದು? ಅವ್ನು ಮಂತ್ರಿಯಾಗಿ ತಗೊಳ್ಳಿಲ್ಲ ಹಂಗಂದರೆ ಕೊನೆ ಪಕ್ಷ ಅವನು ಇಲ್ಲೇ ಎಲ್ಲರೂ ಓಡಾಡ್ಕೊಂಡು ಇರ್ಬೋದಾಗಿತ್ತಾ? ಅದನ್ನೂ ಹಾಳು ಮಾಡಿಬಿಟ್ರಲ್ರಿ ಕಾಂಗ್ರೆಸ್ನವರೇ. ಯಾಕಪ್ಪ ಬೇಕು? ಏನಕ್ಕೆ? ಒಂದು ಸತಿ ತಪ್ಪು ಅಂತ ಗೊತ್ತಾದ ಮೇಲೆ ಆ ತಪ್ಪನಿಗೆ ತಪ್ಪಾಗಿ ಇಟ್ಕೊಂಡು ಬೇರೆಯವ್ರಿಗಾದರೂ ಮಂತ್ರಿ ಮಾಡ್ಬೋದಾಗಿತ್ತಲ್ಲ. ಬೇರೆಯವರಾದರೂ ಮಂತ್ರಿಗಳಾಗಿ ಮುಂದೆ ಇಷ್ಟೊತ್ತಿಗೆಲ್ಲ 1 ತಿಂಗಳು ಕೆಲಸ ಆದರೂ ಮಾಡಿರೋರು, ಆ ಕೆಲಸನೂ ಮಾಡಲಿಲ್ಲ. ಈ ಕಡೆ ಇದೂ ಇಲ್ಲ, ನೆಕ್ ಮೂಮೆಂಟಲ್ಲಿ ಮಂತ್ರಿ ಪದವಿಗಳನ್ನೆಲ್ಲ ಕೊಟ್ಟು ಚರ್ಚೆ ಇಲ್ಲ, ಏನಿಲ್ಲ, ಬಿಲ್ಗಳನ್ನೆಲ್ಲ ಪಾಸ್ ಮಾಡಿಕೊಂಡು ಏನೋ ಕಾಟಾಚಾರಕ್ಕೆ ಸರ್ಕಾರ ನಡೆಸಬೇಕು ಅಂತ ನಡೆಸ್ತಾ ಇದ್ದರೆ ಚೆನ್ನಾಗಿರಲ್ಲ. DK ಶಿವಕುಮಾರ್ ಅವರೇ, ಕಾಟಾಚಾರದ ಸರ್ಕಾರ ಈಗ ನಡೀತಾ ಇದೆ. ಕಾಟಾಚಾರ ಅಷ್ಟೇ. ನಡೀಬೇಕು, ನಡೆಸೋಣ ಅಷ್ಟೇ. ಅದು ಬಿಟ್ಟು ಬೇರೆ ಇನ್ನೇನಿದೆ? ಇನ್ನು ಯಾವ ರೀತಿ ಅನುಕೂಲ ಆಗುತ್ತೆ ಹೇಳಿ ನೋಡೋಣ, ನೀವುಗಳು ಮಾಡ್ತಕ್ಕಂಥ ವಿಷಯದಲ್ಲಿ.
ಸಾಧ್ಯ ಇರ್ತದಾ? ಅಲ್ಲಪ್ಪ, ಈಗ 2 ವರ್ಷದಲ್ಲೇ ಏನೋ ಸಿದ್ದರಾಮಯ್ಯನ ಸರ್ಕಾರದಲ್ಲೇ ಆಗಿತ್ತು ಹಗರಣ. ಅವಾಗ ರಾಜೀನಾಮೆ ಪಡ್ಕೊಂಡಿದ್ರು ಸಿದ್ದರಾಮಯ್ಯವರು. ಮತ್ತೆ ಪಡ್ಕೊಂಡ್ಮೇಲೆ ಮತ್ತೆ ಈಗ ಮಂತ್ರಿ ಪದವಿ ಮಂತ್ರಿಗಿರಿ ಕೊಟ್ಟು ನಾನು ಇದನ್ನೀಗ ಹೆಂಗಾರು ನಿಭಾಯಿಸ್ಕೊತೀನಿ, ನಾನು ನಂದೇ ಹಂಗಂತ ನಂದೇ ನಡಿಬೇಕು ಹಂಗಂತ ಮಾಡಿದ್ರ ಡಿ ಕೆ ಶಿವಕುಮಾರ್ ಅವರು. HK ನಡೆಯಲ್ಲ ಡಿ ಕೆ ಶಿವಕುಮಾರ್. ಇದೆಲ್ಲ ಸಾಧ್ಯ ಇಲ್ಲದ ಕೆಲಸಗಳನ್ನೀಗ ನೀವು ಬಂಡೆ ಅಂತ ಗೊತ್ತಿದ್ದನು ನಿಮ್ಮನ್ನ ತಲೆ ಹಾಕೊಂಡು ಚೆಚ್ಕೋತಾ ಇದೆಯಾ? ಬಂಡೆ ನಿನ್ನ ತಲೆನೇ ಹೊಡಿತದೆ, ಅದು ರಿಟರ್ನ್ ಹೊಡಿತದೆ. ಈಗ ರಿಟರ್ನ್ ಹೊಡೆದ್ರೆ ನೋಡ್ಕೊಳಂಗಾಯ್ತದೆ. ಅರ್ಥ ಆಯ್ತಾ? ಇದು ಒಳ್ಳೇದಲ್ಲ. ಇದನ್ನೀಗ ಇಲ್ಲಿಗೆ ಅಂತ್ಯ ಆಡಿ ಮುಂದಿನ ಸಿಚುವೇಶನ್ಗೆ ದಾರಿ ಮಾಡಿಕೊಡಿ. ಹೊಸಬ್ರುಗಳನ್ನೀಗ ಇದನ್ನು ತಗೊಳ್ಳಿ. ಮತ್ತು ಮುಂದೆ ಆದ್ರೂ ಸರ್ಕಾರನೀಗ ಸುಗಮವಾಗಿ ನಡ್ಕೊಂಡು ಹೋಗೋದಕ್ಕೆ ದಾರಿ ಮಾಡಿಕೊಡಿ ಹಿಂಗಂತ ನಾನೇ ಕೇಳ್ಕೊತೀನಿ ನಿಮ್ಮನ್ನು. ಯಾಕೆ ಕೇಳ್ಕೊತಾ ಇದ್ದೀನಿ ಅಂತಂದರೆ, ಈಗಾಗಲೇ ಏನು ಗೊತ್ತಾ, 1.5-2 ವರ್ಷ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಬದಲಾಗ್ತಾರೆ ಅಂತ ಹೇಳ್ಕೊಂಡೇ ದಿನ ತುಂಬಿಸ್ಬಿಟ್ರಿ. ಎರಡೂ ಸರ್ಕಾರಗಳು 2 ವರ್ಷದಲ್ಲಿ ಯಾವುದೇ ಆದ ಕೆಲಸನೀಗ ಮಾಡಿದ್ರು ಅಂತ ಎಲ್ಲೂ ಕೇಳಲಿಲ್ಲ. ಮತ್ತು ಮಾಮೂಲಿ 5 ಬೇಸ್ ಫ್ರೀ ಬೇಸ್, ಅಕ್ಕಿ, ಭಾಗ್ಯಜ್ಯೋತಿ, ಭಾಗ್ಯಲಕ್ಷ್ಮಿ. ಅಯ್ಯೋ ಕರ್ವ, ನಗು ಬರ್ತೈತೆ ಇದನ್ನಿಗೆಲ್ಲ ನೆನೆಸ್ಕೊಂಡ್ರೆ. ಹಿಂಗೆ ಹೇಳ್ಕೊಂಡು ದಿನ ತುಂಬಿಸ್ಕೊಂಡು ಕಾಲ ಕಳೆದ್ರಲ್ಲ ಅಂತ ಅಷ್ಟೇ, ಇನ್ನೇನೂ ಇಲ್ಲ. ಇದನ್ನೀಗ ನಾವೂ ಅಷ್ಟೇ ಹೇಳಿದ್ನೇ ಹೇಳ್ಕೊಂಡು ತಿರುಗಾಡ್ತಾ ಇದ್ದೀವಿ. ದಯವಿಟ್ಟು ನಮಗೂ ಸ್ವಲ್ಪ ನಾಚಿಕೆ ಆಗುತ್ತೆ. ಮುಂದೆ ಹೊಸ ವಿಷಯಗಳಿಗೆ ಜಾಗ ಮಾಡಿಕೊಡಿ ಹಿಂಗಂತ ಅಷ್ಟೇ ಕೇಳ್ತೀವಿ. ಆ ಜಾಗಕ್ಕೆ ದಾರಿನೇ ಮಾಡಲ್ವಲ್ಲ, ಬರೀ ಹಳೇದನ್ನೇ ಹೇಳೋದಕ್ಕೆ ಮಾಡ್ತೀರ. ಹಂಗಂದ್ರೆ ನಾವು ಯೂಟ್ಯೂಬ್ನವ್ರು ಏನಾಗಬೇಕು? ಯೂಟ್ಯೂಬರ್ಗೊಂದು ಹೊಸ ವಿಷಯ ಬೇಕಲ್ವಾ? ನ್ಯೂಸ್ನವ್ರು ಹೇಳ್ದಾಗೆ ನಾವು ಬರೀ ಅದೇ ಸುಳ್ಳು ಹೇಳ್ಕೊಂಡೇ ತಿರುಗಾಡ್ಬೇಕಾ ಯೂಟ್ಯೂಬ್ನವ್ರು? ಏನೋ ಹೋಗ್ರಪ್ಪ. ಏನಕ್ಕೆ ಹಿಂಗೆ ಆಗ್ತಾಯಿದ್ದೋ, ಏನಕ್ಕೆ ಹಿಂಗೆ ಆಗಿದೆಯೋ ಅಂತ ನನಗೇ ಗೊತ್ತಿಲ್ಲ. ಇಷ್ಟು ಹೇಳಿ ನಾನು ನನ್ನ ಮಾತಿಗ ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ. ಮುಂದೆ ನಾಳೆ ನನ್ನ ಸಬ್ಸ್ಕ್ರೈಬ್ ಮಾಡಿ, ಮುಂದೆ ಹೋಗೋದಕ್ಕೆ ಅನುವು ಮಾಡಿಕೊಡಿ, ಒಂದು ಶೇರ್ ಮಾಡಿ ಅಂತ ಕೇಳ್ತಾ, ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ ದಯವಿಟ್ಟು. ನಾನು ಮುಂದೆ ಇದಾಗ್ತೀನಿ. ಮತ್ತು ನಿಮ್ಮ ಸಹಕಾರ ಬೇಕು. ನಿಮ್ಮದು ಸಹಕಾರ ಇದ್ದರೆ ನಾನು ಮುಂದುವರಿಯೋದಕ್ಕೆ ಜಾಗ ಆಗುತ್ತೆ. ನಿಮ್ಮದು ಸಹಕಾರ ಇಲ್ಲ ಅಂದರೆ ನಾನು ಯಾವ ರೀತಿ ಮುಂದುವರಿಯೋದು? ಕೈ ಮುಗಿದು ಕೇಳ್ಕೊತಾ ಇದ್ದೀನಿ, ನನ್ನ ಸಬ್ಸ್ಕ್ರೈಬ್ ಮಾಡಿ ಮುಂದೆ ಹೋಗೋದಕ್ಕೆ ಅನುವು ಮಾಡಿಕೊಡಿ ಅಂತ ಕೇಳ್ತಾ, ಇಷ್ಟು ಹೇಳಿ ನಾನು ನನ್ನ ಮಾತಿಗೆ ಮುಗಿಸ್ತೀನಿ. ಇಷ್ಟು ಹೇಳಿ ಇಲ್ಲಿಗೆ ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಓಂ ನಮೋ ನಾರಾಯಣ.